Good morning, everyone. Yesterday we are already discussed about average period method. ಓಕೆ, ಅದರ ಮೀನಿಂಗ್ ಅಂತ ತಿಳ್ಕೊಂಡ್ವಿ. ಅದರ ಜೊತೆಗೆ ವಿಡ್ರಾಲನ್ನು ಯಾವ ರೀತಿಯಾಗಿ ಆಫ್ ಇಯರ್ ಎಂಡಿಂಗಿಗೆ ಯಾವ ರೀತಿಯಾಗಿ ನಾವು ಮಂತ್ಸ್ಗಳನ್ನು ಎವರೇಜ್ ಪೀರಿಯಡನ್ನು ಕಂಡುಹಿಡಬೇಕು, ಅದ್ರ ಜೊತೆಗೆ ಇಯರ್ ಎಂಡಿಂಗಿಗೆ ಯಾವ ರೀತಿಯಾಗಿ ನಾವು ಎವರೇಜ್ ಪೀರಿಯಡನ್ನು ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆಯ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತಿನ ಒಂದು ಕ್ಲಾಸಲ್ಲಿ ಒಂದು ಎವರೇಜ್ ಪೀರಿಯಡ್ ಮೆಥಡ್ ಮೇಲೆ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಇದು 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರ್ತೈತಿ. ಹಾಗಾಗಿ ಅಂಥ ಏನು ಇಂಪಾರ್ಟೆಂಟ್ ಏನಲ್ರಿ ಇದು, ಬಟ್ ಪ್ರಾಡಕ್ಟ್ ಮೆಥಡು ಡೈರೆಕ್ಟ್ ಮೆಥಡ್ ಅದು ಭಾಳ ಇಂಪಾರ್ಟೆಂಟು. ಈ ಎವರೇಜ್ ಪೀರಿಯಡ್ ಮೆಥಡ್ ಭಾಳ ರೇರ್ ಕೇಳೋದು, ಆದರೂ ಒಂದು ಟೈಮ್ ನಿಮ್ಮ ನಾಲೆಜ್ಗೋಸ್ಕರ ಇರಲಿ ಅನ್ನೋದ್ರ ಬಗ್ಗೆ ಈ ಒಂದು ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗಂದರೆ ಪ್ರಾಬ್ಲಮ್ ಈ ರೀತಿಯಾಗಿದೆ. ಎವರೇಜ್ ಪೀರಿಯಡ್ ಮೆಥಡ್. Ravi Shankar and Uday Shankar are partners sharing profit equally. Ravi Shankar drew regularly rupees 2000 at the end of every month for the off year ending 30th September 2019. Calculate interest on drawings of Ravi Shankar at 10% per annum under average period method. ಓಕೆ, ಈ ರೀತಿಯಾಗಿ ಒಂದು ಕೆಲವೊಂದು ಪ್ರಾಬ್ಲಮ್ಗಳನ್ನು ಕೆಲವೊಂದು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾನೆ ಆತ. ರವಿಶಂಕರ್ ಆ್ಯಂಡ್ ಉದಯ್ ಶಂಕರ್ನ ಇಬ್ಬರು ಪಾಲುದಾರರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರ ಒಂದು ಲಾಭ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು ಏನು ಮಾಡ್ತಾರೆ, ಈಕ್ವಲ್ ಆಗಿ ಅವ್ರು ಏನು ಮಾಡ್ತಾರೆ ಆ ಒಂದು ಹಂಚಿಕೆಯನ್ನು ಮಾಡ್ಕೊತಾರೆ. ರವಿಶಂಕರ್ ಅನ್ನೋರು ಏನು ಮಾಡ್ತಾರೆ, ಡ್ರೂ ರೆಗ್ಯುಲರ್ಲಿ rupees 2000 ಎಟ್ ದ ಎಂಡ್ ಆಫ್ ಎವ್ರಿ ಮಂತ್, ಅಂದರೆ ಪ್ರತಿ ತಿಂಗಳ ಕೊನೆಯ ದಿನದಂದು ಏನು ಮಾಡ್ತಾನೆ ರವಿಶಂಕರ್ ಅನ್ನೋರು ಅಮೌಂಟನ್ನು ಏನು ಮಾಡ್ತಾರೆ ಆ ಒಂದು ಕಂಪನಿಯಿಂದ 2,000 ರೂಪಾಯಿ ಪ್ರತಿ ತಿಂಗಳಂತೆ ವಿಡ್ರಾಲನ್ನು ಮಾಡ್ತಾರೆ. ಫಾರ್ ದ ಆಫ್ ಇಯರ್ ಎಂಡಿಂಗ್ ಅಂದರೆ 30 ಸೆಪ್ಟೆಂಬರ್ 2019ಕ್ಕೆ ಎಷ್ಟು ಮಂತ್ ಆಗುತ್ತಲ್ಲ ಅಷ್ಟು ಮಂತ್ ಏನು ಮಾಡ್ತಾನೆ ಆತ ಇಯರ್ಲಿ ಮಂತ್ಲಿ ಏನು ಮಾಡ್ತಾನೆ ಅಮೌಂಟನ್ನು ವಿಡ್ರಾಲ್ ಮಾಡ್ತಾನೆ. ಅಂದರೆ ಪ್ರತಿ ತಿಂಗಳ 2,000 ಅಂತೆ ಒಟ್ಟು 6 ತಿಂಗಳವರೆಗೆ ಏನು ಮಾಡ್ತಾನೆ ಆ ಅಮೌಂಟನ್ನು ಆತ ವಿಡ್ರಾಲನ್ನು ಮಾಡ್ತಾನೆ. ಓಕೆ, ಹಂಗಂದ್ರೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ರವಿಶಂಕರ್. ಓಕೆ, ರವಿಶಂಕರ್ ಅವರ ಒಂದು ಇಂಟ್ರೆಸ್ಟ್ ಅನ್ನ ಕಂಡುಹಿಡಬೇಕಾಗುತ್ತೆ, ನಾವು ಬಡ್ಡಿಯನ್ನು ಕಂಡುಹಿಡಬೇಕಾಗುತ್ತೆ. ಅಂದ್ರೆ ಆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರಲ್ಲ ಆ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ನಾವು ಏನು ಮಾಡಬೇಕಾದ್ರೆ ಬಡ್ಡಿಯನ್ನು ಕಂಡುಹಿಡಬೇಕಾಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತ್ರಿ, ಎಟ್ 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ರು ನೋಡಿ. ಇದು ಭಾಳ ಇಂಪಾರ್ಟೆಂಟು, ಎಟ್ 10% ಪರ್ ಆ್ಯನಮ್ ಅದನ್ನ ನಾವು ಕಂಡುಹಿಡಬೇಕಾಗುತ್ತೆ. ಅದ್ರ ಮೆಥಡ್ ಯಾವ ಮೆಥಡ್ ಅಂತ ಹೇಳಿದ್ರೆ ಅವರು ಅಂಡರ್ ಎವರೇಜ್ ಪೀರಿಯಡ್ ಮೆಥಡ್. ಓಕೆ, ಎವರೇಜ್ ಪೀರಿಯಡ್ ಮೆಥಡ್ ಮೇಲೆ ನಾವು ಆ ಒಂದು ಪ್ರಾಬ್ಲಮ್ ಅನ್ನ ಕಂಡುಹಿಡಬೇಕಾಗುತ್ತೆ. ಓಕೆ, ಹಂಗಂದ್ರೆ ಈ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿದೆ, ಫಸ್ಟ್ ಹೆಡ್ಲೈನ್ ಹಾಕಬೇಕು. ಯಾವುದೇ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ಇಲ್ಲಿ ಹೆಡ್ಲೈನ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಹಂಗಾಗಿ ಹೆಡ್ಲೈನನ್ನು ಭಾಳ ಕೇರ್ಫುಲ್ ಆಗಿ ನಾವು ಹಾಕ್ಬೇಕಾಗುತ್ತೆ. ಹಂಗಂದ್ರೆ ಏನು ಹಾಕ್ಬೇಕು ಹೆಡ್ಲೈನು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ರವಿಶಂಕರ್ ಡ್ರಾಯಿಂಗ್ಸ್. ಓಕೆ, ಯಾರು ಅಮೌಂಟನ್ನು ವಿಡ್ರಾಲ್ ಮಾಡಿರ್ತಾರೆ ಆ ಒಂದು ಕಂಪನಿಯಿಂದ ಅವರ ಹೆಸರನ್ನು ನಾವು ಮಾಡಬೇಕಾಗುತ್ತೆ ಹೆಡ್ಲೈನ್ ಆಗಿ ಬರೀಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ರವಿಶಂಕರ್. ಇಲ್ಲಿ ನೋಡಿರಿ, ರವಿಶಂಕರ್ ಡ್ರೂ ರೆಗ್ಯುಲರ್ಲಿ rupees 2000. ಹಂಗಾಗಿ ರವಿಶಂಕರ್ ಅವರ ಹೆಸರನ್ನ ನಾವಿಲ್ಲಿ ಹಾಕಿದ್ದೀವಿ. ಓಕೆ, ಹಾಗಾದ್ರೆ ಆಸ್ ಯೂಸ್ವಲ್ ಆಗಿ ನಾವು ಏನು ಮಾಡೋಣ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಅಲ್ಲಿ ಟೋಟಲಿ 3 ಸ್ಟೆಪ್ಸ್ ಬರ್ತದೆ ಅಂತ ಹೇಳಿದೆ. ಫಸ್ಟ್ ಸ್ಟೆಪ್ ಯಾವ್ದ್ರಿ, ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪೀರಿಯಡ್. ಅದಾದ ನಂತರ ಸೆಕೆಂಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ರ್ಯಾಂಕ್ಸ್ ಅಂಡ್ ಥರ್ಡ್ ಸ್ಟೆಪ್ ಇಂಟ್ರೆಸ್ಟ್ ರೇಟ್ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. 3 ಸ್ಟೆಪ್ಗಳನ್ನು ನಾವು ಎವರೇಜ್ ಪೀರಿಯಡ್ ನಲ್ಲಿ ನಾವು ಈ ಒಂದು ಮೆಥಡ್ ಅಲ್ಲಿ ನೋಡಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಸ್ಟೆಪ್ ಅನ್ನು ಮಾಡೋಣ ನಾವು. ಹಾಗಾದ್ರೆ ಫಸ್ಟ್ ಸ್ಟೆಪ್ ನಂಬರ್ 1. ಓಕೆ, ಸ್ಟೆಪ್ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪೀರಿಯಡ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪೀರಿಯಡ್. ಓಕೆ, ಫಸ್ಟ್ ಸ್ಟೆಪ್ ಯಾವ್ದ್ರಿ, ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪೀರಿಯಡ್. ಓಕೆ, ಹಂಗಾದ್ರೆ ಎವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು ಏನಂದ್ರೆ AP ಇಸ್ ಈಕ್ವಲ್ ಟು ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಥವಾ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡ್ ಬೈ 2 ಇದೆ, ರೈಟ್? ಡಿವೈಡ್ ಬೈ 2 ಅಂತ ಇದೆ ಇಲ್ಲಿ. ಓಕೆ, ಹಂಗಾದ್ರೆ ಡಿವೈಡ್ ಬೈ 2 ಇದೆ. ಅಂದ್ರೆ ಎವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು ಏನಂದ್ರೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಥವಾ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಓಕೆ, ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅನ್ನ ನಾವಿಲ್ಲಿ ಡಿವೈಡ್ ಬೈ 2 ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟಾಗುತ್ತೆ, ಅಲ್ಲಿ ಏನು ಕೊಟ್ಟಿದೆ ನೋಡಿ, ರವಿಶಂಕರ್ ಡ್ರೂ ರೆಗ್ಯುಲರ್ಲಿ rupees 2000 ಎಟ್ ದ ಎಂಡ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ದಾರೆ. ಎಟ್ ದ ಎಂಡ್ ಆಫ್ ಎವ್ರಿ ಮಂತ್ ಅಂಡ್ ಫಾರ್ ಆಫ್ ಇಯರ್ ಎಂಡಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿನ್ನೆ ಒಂದು ಏನು ಕಾಲಮನ್ನು ಹಾಕ್ಸಿದ್ದೀನಿ ಅಥವಾ ಒಂದು ಬಾಕ್ಸ್ ಅನ್ನು ಹಾಕ್ಸಿದ್ದೀನಲ್ಲ, ಆ ಬಾಕ್ಸ್ ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ. ಅಂದ್ರೆ ಇಯರ್ ಎಂಡಿಂಗಿಗೆ
ಯಾವ ರೀತಿಯಾಗಿ ಎವರೇಜ್ ಪೀರಿಯಡ್ ಬರ್ತೈತಿ ಮತ್ತು ಹಾಫ್ ಇಯರ್ಗೆ ಯಾವ ರೀತಿಯಾಗಿ ಆ ಒಂದು ಎವರೇಜ್ ಪೀರಿಯಡ್ ಬರ್ತೈತೆ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಅಲ್ಲಿ ಕೊಟ್ಟ ನೋಡಿ ಲಾಸ್ಟ್ ಆ ಒಂದು ಬಾಕ್ಸ್ ಅಲ್ಲಿ ಲಾಸ್ಟ್ ಕೊಟ್ಟಿದ್ದೀನಿ ನೋಡಿ, ಏನಂತೇಳಿ ಎಂಡ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ರಲ್ಲ, ಎಂಡ್ ಆಫ್ ಎವ್ರಿ ಮಂತ್, ಎಟ್ ದ ಎಂಡ್ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ರ, ಅವ್ರು ಹಾಫ್ ಇಯರ್ ಕೊಟ್ಟಿದ್ರಲ್ಲ, ನೆಕ್ಸ್ಟ್ ಕಾಲಮ್ ನೋಡಿ ಅಂದ್ರೆ ಫಸ್ಟ್ ಇಯರ್ ಎಂಡಿಂಗ್ ಅಂತ ಇದೆ, ಆಮೇಲೆ ನೆಕ್ಸ್ಟ್ ಹಾಫ್ ಇಯರ್ ಎಂಡಿಂಗ್ ಅಂತ ಕೊಟ್ಟಿದ್ರ. ಓಕೆನಾ, ಲಾಸ್ಟ್ ಕಾಲಮ್ ಅಲ್ಲಿ ನೋಡಿ. ಹಂಗಂದ್ರೆ ಇಲ್ಲಿ 2.5 ಮಂತ್ಸ್ ಏನೋ ಬರ್ತೈತೆ, ಅದು 2.5 ಮಂತ್ಸ್ ಅನ್ನ ನಾವು ಎಂತ ಕಂಡುಹಿಡಬೇಕು, ಇಲ್ಲಿ ಎವರೇಜ್ ಪೀರಿಯಡ್ ಅಂತ ನಾವು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಹಂಗಂದ್ರೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟಾಗುತ್ತೆ ನೋಡಿ ಇಲ್ಲಿ, ಅಂದ್ರೆ 30 ಸೆಪ್ಟೆಂಬರ್ 2019 ಅಂದ್ರೆ ಎಂಡ್ ಆಫ್ ಎವ್ರಿ ಮಂತ್ ಅಂತಂದ್ರೆ ಇಲ್ಲಿ ಏನಾಗ್ತೈತಿ, ಆ ಒಂದು ಫಸ್ಟ್ ಏಪ್ರಿಲ್ 30th ಏಪ್ರಿಲ್ ಅನ್ನ ಬಿಡಬೇಕಾಗುತ್ತೆ, ಮೇಲಿಂದ ಕನ್ಸಿಡರ್ ಮಾಡಬೇಕು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ, ಎಷ್ಟಾಗುತ್ತೆ ಇಲ್ಲಿ 5 ತಿಂಗಳಾಗುತ್ತೆ. ಹಂಗಂದ್ರೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ 5 ಆಗುತ್ತೆ. ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂದ್ರೆ 34ಕ್ಕೆ ವಿಡ್ರಾಲ್ ಮಾಡೋಣ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಪ್ರೀವಿಯಸ್ ಯಾವ್ದಾದ್ರು ಆ ಒಂದು ತಿಂಗಳ ಒಂದು ಶಾರ್ಟೆಸ್ಟ್ ಪೀರಿಯಡ್ ಬರೋದಿಲ್ಲ. ಹಂಗಾಗಿ ಅಲ್ಲಿ ಏನಾಗ್ತೈತಿ 0 ಆಗಿರ್ತೈತೆ, ಅಂದ್ರೆ 0 ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಂಗಂದ್ರೆ ಡಿವೈಡ್ ಬೈ ಆಸ್ ಯೂಶುವಲ್ 2 ಅಂತ ಬರಿಬೇಕಾಗುತ್ತೆ. ಹಂಗಂದ್ರೆ 5 + 2 ಅಂತ, 5 ಡಿವೈಡ್ ಬೈ 2 ಅಂದ್ರೆ ಇಲ್ಲಿ ಏನಾಗುತ್ತೆ 2.5 ಮಂತ್ಸ್ ಅಥವಾ 2.5 ತಿಂಗಳು ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. 2.5 ಮಂತ್ಸ್ ಇದೇನ್ರಿ, ಇದು ಎವರೇಜ್ ಪೀರಿಯಡ್ ಅನ್ನ ಕಂಡುಹಿಡಿದು. ಹಂಗ ನೆಕ್ಸ್ಟ್ ಸ್ಟೆಪ್ ಯಾವ್ದ್ರಿ ನಮ್ದು, ನೆಕ್ಸ್ಟ್ ಸ್ಟೆಪ್ ಯಾವ್ದ್ರಿ, ಎರಡನೇ ಸ್ಟೆಪ್ ಯಾವ್ದ್ರಿ, ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ಏನಿದೆ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್ ಅಂತ. ಕರೆಕ್ಟ್, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್. ಓಕೆ, ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಇಂಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟಿದೆ, ಹಂಗಾದ್ರೆ ಟೋಟಲ್ ಎಷ್ಟು ತಿಂಗಳಾಗುತ್ತೆ, ಹಾಫ್ ಇಯರ್ ಎಂಡಿಂಗ್ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ, ಹಾಫ್ ಇಯರ್ ಎಂಡಿಂಗ್ ಅಂದ್ರೆ 6 ಮಂತ್ಸ್ ಅನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, 6 ಮಂತ್ಸ್. ಓಕೆ, ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಟೋಟಲ್ ಮಂತ್ಸ್ ಎಷ್ಟಾಗುತ್ತೆ, 6 ಮಂತ್ ಅಂದ್ರೆ 6 ತಿಂಗಳಿಗೆ ಅಥವಾ ಹಾಫ್ ಇಯರ್ ಎಂಡಿಂಗ್ ಅಂತ ಕೊಟ್ಟಿದ್ರೆ 6 ತಿಂಗಳಾಗಿರ್ತೈತಿ. ಓಕೆ, 6 ತಿಂಗಳು ಇಂಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಎಷ್ಟಿದ್ರೆ ಮಂತ್ಲಿ ಎಷ್ಟು, 2,000 ರೂಪಾಯಿ ಏನ್ ಮಾಡ್ತಾನೆ, ವಿಡ್ರಾಲ್ ಅನ್ನ ಮಾಡ್ತಾನೆ. ಹಂಗಾದ್ರೆ ಟೋಟಲ್ ಡ್ರಾಯಿಂಗ್ಸ್ = ಎಷ್ಟಾಗುತ್ತೆ ಇಲ್ಲಿ, 6 × 2,000 ಅಂತಂದ್ರೆ 12,000 ರೂಪಾಯಿ ಏನಾಗುತ್ತೆ ಟೋಟಲ್ ಡ್ರಾಯಿಂಗ್ಸ್ ಆಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪೀರಿಯಡ್. ಸೆಕೆಂಡ್ ಸ್ಟೆಪ್ ಏನ್ರಿ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಡ್ರಾಯಿಂಗ್ಸ್. ಟೋಟಲ್ ಡ್ರಾಯಿಂಗ್ಸ್ ಹಾಫ್ ಇಯರ್ ಎಂಡಿಂಗ್ ಅಂತಂದ್ರೆ 6 ತಿಂಗಳು. ಓಕೆ, ಅಂದ್ರೆ ಹಾಫ್ ಇಯರ್ ಎಂಡಿಂಗ್ ಯಾವಾಗ ಆಗುತ್ತೆ, 6 ತಿಂಗಳಿಗುತ್ತೆ. ಹಂಗಾಗಿ 6 ಮಂತ್ಲಿ ಏನ್ ಮಾಡ್ತಾನೆ, 2,000 ಅನ್ನ ಏನ್ ಮಾಡ್ತಾನೆ ಅಂತ ವಿಡ್ರಾಲ್ ಮಾಡ್ತಾನೆ. ಹಂಗಾದ್ರೆ 6 × 2,000 ಅಂತಂದ್ರೆ 12,000 ರೂಪಾಯಿ ಏನಾಗುತ್ತೆ, ಇದು ಟೋಟಲ್ ಡ್ರಾಯಿಂಗ್ಸ್ ಆಗುತ್ತೆ. ಹಂಗಾದ್ರೆ ನೆಕ್ಸ್ಟ್ ಸ್ಟೆಪ್ ಯಾವ್ದ್ರಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಓಕೆ, ಸ್ಟೆಪ್ ನಂಬರ್ 3, ಇದು ಸ್ಟೆಪ್ ನಂಬರ್ 2 ರೀ. ಆಮೇಲೆ ಸ್ಟೆಪ್ ನಂಬರ್ 3, ಸ್ಟೆಪ್ 3 ಇಲ್ಲಿ ಏನೈತ್ರಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಓಕೆ, ಹಂಗಾದ್ರೆ ಇಂಟ್ರೆಸ್ಟ್ = ಏನೈತ್ರಿ ಇಲ್ಲಿ, ಇಂಟ್ರೆಸ್ಟ್ = ಟೋಟಲ್ ಡ್ರಾಯಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್. ಓಕೆ, ಟೋಟಲ್ ಡ್ರಾಯಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್. ಓಕೆ, ಹಾಗಾದ್ರೆ ಟೋಟಲ್ ರ್ಯಾಂಕ್ಸ್ ಕೂಡ ನಾವು ಫೈಂಡ್ ಔಟ್ ಮಾಡಿದ್ವಿ, ಆಮೇಲೆ ಎವರೇಜ್ ಪೀರಿಯಡ್ ಕೂಡ ಫೈಂಡ್ ಔಟ್ ಮಾಡಿದ್ವಿ. ರೇಟ್ ಅಂತ ಆಲ್ರೆಡಿ ಅವ್ರು ಏನು ಮಾಡ್ತಾರೆ, ಆ ಒಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಹಾಗಾದ್ರೆ ಅವ್ರು ಏನು ಕೊಟ್ಟಿದ್ದಾರೆ, 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ, ರೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಟೋಟಲ್ ರ್ಯಾಂಕ್ಸ್ ಎಷ್ಟಿದೆ ನಾವು, ಟೋಟಲ್ ರ್ಯಾಂಕ್ಸ್ ₹12,000 ಇಂಟು ಎವರೇಜ್ ಪೀರಿಯಡ್. ಎವರೇಜ್ ಪೀರಿಯಡ್ ಏನೈತ್ರಿ, 2.5 ತಿಂಗಳು ಅಂತ ಇದೆಯಲ್ಲ. ಓಕೆ, 2.5 ತಿಂಗಳ ಅಥವಾ 5/2 ಇಂಟು 1/12 ಹಂಗಾದ್ರೆ ಬೇಕಾದ್ರೂ ಮಾಡ್ಬೋದು. ಓಕೆನಾ. ಓಕೆ, 2.5 ತಿಂಗಳು ಅಥವಾ 5/2 ಹಂಗಂದ್ರೂ ಬರ್ತೈತಿ, ಇಂಟು 1/12. ಓಕೆ, ಅರ್ಧ ತಿಂಗಳದು. ಓಕೆನಾ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದ್ರಿ, 10% ಪರ್ ಆ್ಯನಮ್. ಓಕೆ, 10/100. ಓಕೆ, ಹಂಗಂದ್ರೆ ಜಸ್ಟ್ ಸಿಂಪ್ಲಿಫೈ ಮಾಡಿ, 2 0 ಕ್ಯಾನ್ಸಲು, 2 0 ಕ್ಯಾನ್ಸಲು. ಓಕೆ, ಆಮೇಲೆ 2 1 2 5. ಓಕೆ, ಆಮೇಲೆ ನೆಕ್ಸ್ಟ್ 12 1 12 10. ಓಕೆ, 10 × 5 50. 50 × 5 ಅಂದರೆ 250. ಓಕೆನಾ, ಹಂಗಾದ್ರೆ 250 ಏನಾಗುತ್ತೆ ಇಲ್ಲಿ ಇಂಟ್ರೆಸ್ಟ್ ಆಗುತ್ತೆ. ಅಂದರೆ ಎವರೇಜ್ ಪೀರಿಯಡ್ ಆ ಒಂದು ಮೆಥಡ್ ಮೇಲೆ ಈ ರೀತಿಯಾಗಿ ನಾವು ನೋಡಕತ್ತ ಆ ಒಂದು ಬಡ್ಡಿಯನ್ನು ಕಂಡುಹಿಡಬೇಕಾಗುತ್ತೆ. ಹಂಗಂದ್ರೆ ಈ ಒಂದು ಲಾಸ್ಟ್ ಒಂದು ಸೆಂಟೆನ್ಸ್ ಬರಬೇಕಾಗುತ್ತೆ, ಇಂಟ್ರೆಸ್ಟ್ ಆನ್ ಯಾರ್ಯಾರು ವಿಡ್ರಾಲ್ ಮಾಡಿದಾರೆ, ಇಂಟ್ರೆಸ್ಟ್ ಆನ್
ರವಿಶಂಕರ್ ಹೌದಲ್ರಿ, ರವಿಶಂಕರ್ ಡ್ರಾಯಿಂಗ್ಸ್ ವಿಲ್ ಬಿ ರುಪೀಸ್ ಎಷ್ಟಂದ್ರಿ, ವಿಲ್ ಬಿ ರುಪೀಸ್ 250 250. ಇದು ಏನಿದೆ ಎವರೇಜ್ ಪೀರಿಯಡ್ ಮೆಥಡ್ ಮೇಲೆ ಈ ಒಂದು ಕ್ಯಾಲ್ಕುಲೇಷನ್ ಅನ್ನು ನಾವು ಮಾಡಬೇಕಾಗುತ್ತೆ, ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಓಕೆನಾ, ಗೊತ್ತಾಯ್ತಲ್ರಿ? ಹಾಗಾರ ಇದು 6 ಮಾರ್ಕ್ಸ್ ಪ್ರಾಬ್ಲಮ್. ಇದು ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ರಿ. ಇಲ್ಲಿ 3 ಸ್ಟೆಪ್ಸ್ ಬರ್ತವೆ. 3 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ಸ್ ಯಾವುದಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪೀರಿಯಡ್ ಅನ್ನು ಕಂಡುಹಿಡಿತೀವಿ. ಅದಕ್ಕೆ ಎವರೇಜ್ ಪೀರಿಯಡ್ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ. ಏನಿದೆ? AP ಅಥವಾ ಎವರೇಜ್ ಪೀರಿಯಡ್ ಇಸ್ಕೊಲ್ಟು ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಥವಾ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಡಿವೈಡ್ ಬೈ 2. ಓಕೆ, ಇಲ್ಲಿ ಲಾಂಗೆಸ್ಟ್ ಅಂತಂದ್ರೆ ಇಲ್ಲಿ ಹಾಫ್ ಇಯರ್ ಎಂಡಿಂಗ್ ಕೊಟ್ಟಿದ್ರೆ, ಹಂಗಾಗಿ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಥವಾ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ 5 ಬರ್ತೈತಿ. ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಯಾವುದೇ ರೀತಿಯಾಗಿ ಬರಲ್ಲ, ಹಂಗಾಗಿ 0 ಡಿವೈಡ್ ಬೈ 2. ಆಮ್ಯಾಗ 5/2 ಅಂತಂದ್ರೆ 2.5 ಮಂತ್ಸ್ ಏನಾಗ್ತದೆ ಇಲ್ಲಿ ಒಂದು ಔಟ್ಸ್ಟ್ಯಾಂಡಿಂಗ್ ಅಥವಾ ಎವರೇಜ್ ಪೀರಿಯಡ್ ಬರ್ತದೆ. ಓಕೆ, ಎವರೇಜ್ ಪೀರಿಯಡ್ ಬರ್ತದೆ. ಯಾಕೆ ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಏನಿದೆ? ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ರ್ಯಾಂಕ್ಸ್. ಟೋಟಲ್ ರ್ಯಾಂಕ್ಸ್ ಇಸ್ ಈಕ್ವಲ್ ಟು ಏನಿದೆಪ್ಪ ಅಂತಂದ್ರೆ ಟೋಟಲ್ ಮಂತ್ಸ್ ಇಂಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್. ಎಷ್ಟು ಅಮೌಂಟ್ ಅನ್ನ ವಿಡ್ರಾಲ್ ಮಾಡಿದನಲ್ಲ ಅಷ್ಟು. ಅಂದ್ರೆ ಇಲ್ಲಿ ಹಾಫ್ ಇಯರ್ ಅಂತ ಕೊಟ್ಟಿದ್ರೆ, ಹಾಫ್ ಇಯರ್ ಅಂದ್ರೆ 6 ತಿಂಗಳು ಇಂಟು ಎಷ್ಟು ಅಮೌಂಟ್ ಅನ್ನು ವಿಡ್ರಾಲ್ ಮಾಡ್ತಾನೆ ತಿಂಗಳಾತ 2,000 ವಿಡ್ರಾಲ್ ಮಾಡ್ತಾನೆ. ಹಂಗಾಗಿ 6 ಇಂಟು 2,000 ಅಂತಂದ್ರೆ 12,000 ಬರ್ತೈತಿ. ಅದಾದ ನಂತರ ಸ್ಟೆಪ್ ನಂಬರ್ 3 ಇದೇನು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಇಸ್ಕೊಲ್ಟ್ ಏನಾದ್ರೆ ಇಲ್ಲಿ ಟೋಟಲ್ ರ್ಯಾಂಕ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇದೆ. ಹಂಗಂದ್ರೆ ಟೋಟಲ್ ರ್ಯಾಂಕ್ಸ್ ಈಗ ಆಲ್ರೆಡಿ ನಾವು ಏನ್ ಮಾಡಿದ್ವಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟಿದೆ? 12,000 ಇದೆ. ಆಮೇಲೆ ಎವರೇಜ್ ಪೀರಿಯಡ್ ಏನಾದ್ರೆ 5/2 ಅಥವಾ 1/12 ಇಂಟು 1/12 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ 10 ಇದೆ. 10 ಹಂಗಾಗಿ 10/100 ಅಂತ ನಾವು ಬರೀಬೇಕಾಗುತ್ತೆ. ಜಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು. 12,000 ಇಂಟು 5/2 ಇಂಟು 1/12 ಇಂಟು 10/100. ಓಕೆ, ಜಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ ಇಲ್ಲಿ? ಒಂದು ಬಡ್ಡಿ 250. ಓಕೆ, ಇಂಟ್ರೆಸ್ಟ್ ಆನ್ ರವಿಶಂಕರ್ ಡ್ರಾಯಿಂಗ್ಸ್ ವಿಲ್ ಬಿ ರುಪೀಸ್ 250. ಓಕೆ, ಎಷ್ಟು ನೀವು ಇನ್ನ ಒಂದು ಎವರೇಜ್ ಪೀರಿಯಡ್ ಮೇಲೆ ಮಾಡಬೇಕಾಗುತ್ತೆ. ಟೋಟಲ್ 3 ಸ್ಟೆಪ್ಸ್ ಅಂತ ಹೇಳಿದೆ ನಾನು. ಆ 3 ಸ್ಟೆಪ್ಸ್ ಅನ್ನ ನೀಟಾಗಿ ನೀವು ಮಾಡಿದ್ರೆ ಇದೇನಾಗ್ತೈತೆ ನಿಮ್ಗೆ 6 ಮಾರ್ಕ್ಸ್ ಸಿಗುತ್ತೆ. ಓಕೆ, ಇದಕ್ಕೆ 2 ಮಾರ್ಕ್ಸು. ಸ್ಟೆಪ್ ನಂಬರ್ 1 2 ಮಾರ್ಕ್ಸು, ಸ್ಟೆಪ್ ನಂಬರ್ 2 2 ಮಾರ್ಕ್ಸು, ಅಂಡ್ ಸ್ಟೆಪ್ ನಂಬರ್ 3ಗೆ ಒಂದು 2 ಮಾರ್ಕ್ಸ್ ಸಿಗ್ತೈತೆ. ಓಕೆನಾ, ಇಷ್ಟು ನೋಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಕ್ಲಾಸಲ್ಲಿ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಅದು ಕೂಡ 6 ಮಾರ್ಕ್ಸ್ ಬರ್ತೈತಿ. ಭಾಳ ಇಂಪಾರ್ಟೆಂಟ್ ಅದು. ಆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಬಗ್ಗೆ ನಾಳೆ ಆ ಒಂದು ಫಾರ್ಮ್ಯಾಟ್ ಜೊತೆಗೆ ನಾವು ಒಂದು ಫಾರ್ಮುಲಾ ಆ ಒಂದು ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಇದು ಎವರೇಜ್ ಪೀರಿಯಡ್ ಮೆಥಡ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ರಿ. ಬಟ್ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು ಅದನ್ನು ಬಿಟ್ಟರೆ ಡೈರೆಕ್ಟ್ ಮೆಥಡ್ ಆಮೇಲೆ ಪ್ರಾಡಕ್ಟ್ ಮೆಥಡ್ ಇವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೆಚ್ಚಿನ ಒಂದು ಗಮನವನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು, ಒಂದು ಡೈರೆಕ್ಟ್ ಮೆಥಡ್ ಮತ್ತು ಆ ಒಂದು ಪ್ರಾಡಕ್ಟ್ ಮೆಥಡ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಓಕೆನಾ, ಥ್ಯಾಂಕ್ ಯು ಸೊ ಮಚ್.